ವಹಿಸಿರುವಂತಹ ಪರಮ ಪೂಜ್ಯ ಪ್ರತಿಯೊಬ್ಬ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲಿಲ್ಲದವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟವರೇ ನಮಗೆ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ಅನೇಕ ಮಾನ ಅಪಮಾನಗಳಿಂದ ಇವತ್ತು ನೂರಾರು ಸಂಖ್ಯೆಯ ಇವತ್ತೇನು ತಮ್ಮ ಪ್ರಶಸ್ತಿಗೋಸ್ಕರ ಬಂದಿರಿ, ಅನೇಕ ರೀತಿಯ ಇಂಥ ಮಾನ ಅಪಮಾನಗಳನ್ನು ಸಹಿಸಿಬಿಟ್ಟು ಇವತ್ತು ಪಾಟೀಲ್ ಸರ್ ಅವರ ಒಂದು ಪ್ರಶಸ್ತಿಗೆ ಏನು ಭಾಜಕರಾಗಿ ಬಂದಿದ್ದಾರಲ್ಲ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮನಗಳನ್ನು ತಿಳಿಸ್ತಾರೆ. ಒಂದು ಹನಿ ಮಸಿ ಕೋಟ್ಯಾಂತರ ಜನರ ತೆಗೆದಿಸಿ ನಿಜ. ಕಾವಿ ಕಾದಿಯನ್ನ ಒಂದು ತಿದ್ದುವಂತ ಒಂದು ಶಕ್ತಿ ಏನಾದರೂ ಇತ್ತಂದ್ರೆ ಅದು ನಮ್ಮ ಪತ್ರಕರ್ತರಿಗೆ ಮಾತ್ರ ಅಂತ ನಾವು ಹೇಳ್ತೇವೆ. ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇಡೀ ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಪತ್ರಕರ್ತರ ಸ್ಥಿತಿ ಸರಿಯಿಲ್ಲ. ಈ ವೇದಿಕೆ ಮೂಲಕ ಇವತ್ತೇನು ಸ್ವಾಮೀಜಿಗಳಿದ್ದಾರೆ, ಸ್ವಾಮೀಜಿಗಳ ಮಾತನ್ನ ಇವತ್ತು MLA ಗಳಿರ್ಬೋದು, MP ಗಳಿರ್ಬೋದು, ಮಿನಿಸ್ಟರ್ ಇರ್ಬೋದು, CM ಅವ್ರ ಮಾತು ಕೇಳ್ತಾರ ಒಂದು ದೃಷ್ಟಿಯಿಂದ ಪರಮ ಪೂಜ್ಯರಲ್ಲಿ ಇವತ್ತು ನಾನು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಅವರನ್ನು ಕೇಳ್ಕೊಳ್ಳೋದಿಷ್ಟೇ. ಕೇವಲ 20% ಪತ್ರಕರ್ತರು ಮಾತ್ರ ಚೆನ್ನಾಗಿದ್ದಾರೆ ನಮ್ಮ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿ. ದಯಮಾಡಿ ತಾವುಗಳೆಲ್ಲ ತಮ್ಮ ತಮ್ಮ ಶಾಸಕರಿಗೆ, MP ಗಳಿಗೆ, ಮಿನಿಸ್ಟರ್ಗಳಿಗೆ, CM ಅವರಿಗೆ ಮನವಿ ಮಾಡೋದ್ರ ಮುಖಾಂತರ ಇವತ್ತು ಪತ್ರಕರ್ತರಿಗೆ ಬಸ್ ಪಾಸ್ ಇರ್ಬೋದು, ಕಾರ್ಮಿಕ ಕಾನೂನುಗಳ ಅನುಷ್ಠಾನ ಇರ್ಬೋದು, ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಇವ್ಯಾವ ನಮಗೆ ಇಲ್ಲ. ಬೀದಿಯಲ್ಲಿ ನಮ್ಮ ಸ್ಥಿತಿ ಹೇಳಂಗಿಲ್ಲ. ನಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಅಂತೂ ಶೋಚನೀಯ ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವು ಸಿದ್ದರಾಮಯ್ಯ ಅವರು 16 ಬಜೆಟ್ ಮಾಡಿಸಿದ್ದಾರೆ. ಮಹಿಳೆಯರಿಗೆ, ಮಂಗಳ ಮಹಿಳೆಯರಿಗೆ ರಾಜ್ಯ ಪೂರ್ತಿ ಓಡಾಡೋಕ್ಕೆ ಬಸ್ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯರು ಓಡಾಡ್ತಾರೆ. ಆ ವಿಚಾರದಲ್ಲಿ ಸಂತೋಷ ಪಡ್ತೀನಿ. ಇವತ್ತು ನಾವು ಪತ್ರಕರ್ತರು ಕೇವಲ 10,000 ಜನ ಇದ್ದೀವಿ. 10,000 ಜನಕ್ಕೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೆ ಕೇವಲ 30 ಲಕ್ಷ ವರ್ಷಕ್ಕೆ ಬಜೆಟ್. ಅದು ಕೊಡೋಕ್ಕೆ ಅನೇಕ ಮಾನದಂಡಗಳು, ಕಠಿಣವಾದಂಥ ಮಾನದಂಡಗಳು. ಮಹಿಳೆಯರು, ಮಂಗಳ ಮಹಿಳೆಯರು ಓಡಾಡೋಕ್ಕೆ ಒಂದು ಆಧಾರ್ ಕಾರ್ಡ್. ಯಾವ ನ್ಯಾಯ ಸ್ವಾಮಿ ಇದು? ಇವತ್ತು ನಮ್ಮ ಪತ್ರಕರ್ತರು ಹೆಂಡತಿ ಮನೆಗೂ ಅತ್ತೆ ಮನೆಗೂ ಓಡಾಡೋದು ನಾವು ಕೇಳ್ತಾ ಇಲ್ಲ. ನಿಮ್ಮ ಸಮಸ್ಯೆ, ಸಾರ್ವಜನಿಕರ ಸಮಸ್ಯೆ, ನಮ್ಮ ಸಮಸ್ಯೆ. ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ನಾವು ಹೋರಾಡೋದಕ್ಕಾಗಿ ಆ ವೃತ್ತಿ ನಿರ್ವಹಿಸಲು ನಾವು ಕೇಳ್ತಾ ಇದ್ದೀವಿ. ಇಂತಹ ಸಿದ್ದರಾಮಯ್ಯವರು 16 ಬಜೆಟು, ಅನೇಕ ಭಾಗ್ಯಗಳ ಸರ್ದಾರ, ಸಾಮಾಜಿಕ ಅಧಿಕಾರ. ಎಲ್ಲಿದೆ ಸಾಮಾಜಿಕ ಅಧಿಕಾರ? ಇದನ್ನ ಇವತ್ತು ಬೆಳಿಗ್ಗೆ ನಾನು ನಮ್ಮ ಸುಪ್ರೀಂ ಕೋರ್ಟ್ ಬಗ್ಗೆ ಇದ್ದಾರೆ ಮಾಡಿ ಮಂಜುನಾಥ್ ಸರ್ ಅವ್ರ ಹತ್ರ ಬೆಳಿಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನು 4-5 ದಿನದಲ್ಲಿ ಅವ್ರ ಹತ್ರ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದ ಮಾಹಿತಿ ಕೊಟ್ಟು ಒಂದು ಬಸ್ ಪಾಸ್ ಇರ್ಬೋದು, ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು, ಕರ್ನಾಟಕ ರಾಜ್ಯದಿಂದ ಇಡೀ ನಮ್ಮ ದೇಶಕ್ಕೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ನಮಗೆ ಮಾತು ಕೊಟ್ಟಿದ್ದಾರೆ. ಮಂಜುನಾಥ್ ಮಾಡಿ ಸುಪ್ರೀಂ ಕೋರ್ಟ್ ವಕೀಲರು ಇಡೀ ದೇಶಕ್ಕೆ ತರವರೆಗೆ ಹೋರಾಟವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿದ್ದಾರೆ. ಹಣ ಎಷ್ಟಿದ್ದರೆ, ಋಣ ಇದ್ದರಷ್ಟೇ ಮಾತ್ರ ಜೀವನ ಅಂತ ನಾವು ಕಂಡುಕೊಳ್ಬೇಕು. ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕೇವಲ ಹೊಟ್ಟೆ ಬರೆಯುವ ಕಾಯಕವಲ್ಲ. ನಗ್ನ ಸತ್ಯಗಳನ್ನು ಜನತೆಯ ಮುಂದೆ ನಿರ್ಭಯವಾಗಿ ಇಡುವಂಥ ವ್ಯಕ್ತಿತ್ವ, ಒಂದು ಸಮಾಜ ಸೇವೆ, ಜನತೆಯ ಸೇವೆ ಇರೋದು ನಮ್ಮ ಪತ್ರಿಕೋದ್ಯಮ. ನಮ್ಮ ಪತ್ರಿಕೋದ್ಯಮನು ಎಲ್ಲ ರೀತಿಯಿಂದ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿನೂ ಕೆಲವರು ಇದ್ದಾರೆ, ಬ್ಲ್ಯಾಕ್ ಮೇಲ್ ತಂತ್ರ ಇಲ್ಲ, ಯಾರನ್ನೊಬ್ಬರು ಟಾರ್ಗೆಟ್ ಇಡ್ತಾರೆ. ಸ್ವಾಮಿಗಳಿರ್ಬೋದು, ಉದ್ಯಮಗಳಿರ್ಬೋದು, ರಾಜಕಾರಣಿಗಳು. ಅಂಥವ್ರಿಗೆ ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಹೊಟ್ಟೆ ಒರೆಯೋಕೆ ನೂರಾರು ಕಾಯಕ್ಕಿದ್ದಾವೆ. ದಯಮಾಡಿ ಪವಿತ್ರವಾದಂಥ ನಮ್ಮ ಮಾಧ್ಯಮವನ್ನು ಕೊಲೆಗಡಿಸಬೇಡಿ, ಇದಕ್ಕೆ ಅಪಚಾರ ವಹಿಸಬೇಡಿ. ನಿಮಗೆ ಸೇವಾ
ಧರ್ಮ ಇದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಇದಕ್ಕೆ ಬನ್ನಿ, ಮೀಟರ್ ಇದ್ರೆ ಮಾತ್ರ ಮೀಡಿಯಾಕ್ಕೆ ಬನ್ನಿ ಅಂತ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಪತ್ರಕರ್ತರಿಗೆ ಕರೆ ಕೊಡ್ತೀನಿ. ಇಲ್ಲಿಯವರೆಗೆ ನಮಗೆ ಸರ್ಕಾರಗಳು ಸ್ವಾತಂತ್ರ್ಯ ಬಂದಾಗಿಂದ ಯಾವ ಮೂಲಭೂತ ಕೊಟ್ಟಿಲ್ಲ, ಯಾವ ಒಂದು ಸ್ಥಿತಿನೂ ನಮಗಿಲ್ಲ. ಆದ್ರೂ ನಿಸ್ವಾರ್ಥವಾಗಿ ಜನರಿಗೋಸ್ಕರ ಹಗಲು ರಾತ್ರಿ ಪ್ರಾಣ ಕೊಟ್ಟು ನಾವು ಇವತ್ತು ದುಡಿತಾ ಇದ್ದೀವಿ. ಇವತ್ತು ಪಾಟೀಲ್ ಸಾಹೇಬ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ನನಗೆ ಮಾತು ಹೊರಡ್ತಾ ಇಲ್ಲ. ಕಣ್ಣಿಗೆ ಕಾಣುತ್ತಿದ್ದ ನಮಗೆಲ್ಲ ಕಾಣ್ತಿರೋದು ಭಗವಂತ. ಇವತ್ತು ನಮ್ಮ ಕಣ್ಣೆದುರಿಗೆ ಇಟ್ಬಿಟ್ಟು ಅನೇಕ ಇವತ್ತು 10,000 ಮೇಲ್ಪಟ್ಟು ಪ್ರಶಸ್ತಿಗಳನ್ನ ಇವತ್ತೇನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಾಟೀಲ್ ಸರ್ ಮುಂದೊಂದು ದಿನ ಹಿಂದಿ ದಾಖಲೆ ಅವರ ಹೆಸರು ಹೋಗ್ತದಂತ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಜವಾಗ್ಲೂ ಕಲಿಯುಗದ ನಾವೇನು ದೇವರನ್ನ ಕಣ್ಣಿಗೆ ಕಾಣ್ತೀವಿ ಭಗವಂತ ಅಂತೀವಿ, ನಿಜವಾದಂತ ಪಾಟೀಲ್ ಸರ್ ಹೃದಯವಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟಿದ್ದರೇನು ಇಲ್ಲದಿದ್ದರೇನು, ದೇವರು ಹಾಜರಾತಿ ಹೋಗಿದ ತಕ್ಷಣ ಎಲ್ಲರನ್ನು ಬಿಟ್ಟು ಹೋಗಲೇಬೇಕು. ಅದಕ್ಕೆ ನೀವು ಹೊರತಲ್ಲ, ನಾನು ಹೊರತಲ್ಲ, ಮುನಿಸೇಗೆ ಮನವೇ ಬದುಕೆಂಬ ಈ 4 ದಿನದ ಸಂತೆಯಲ್ಲಿ ಎಂಬ ಈ ಅರ್ಥವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ, ಇನ್ನೂ ಬಹಳಷ್ಟು ಮಾತಾಡೋರಿದ್ದಾರೆ. ಪತ್ರಿಕೋದ್ಯಮದಾಗ ಹೇಳ್ಬೇಕಂದ್ರೆ ಬಹಳಷ್ಟು ಇದಾವೆ. ಕೊನೆಯದಾಗಿ ಒಂದು ಮಾತು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿಂತ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೆಟ್ಟ ಮನಸ್ಸುಗಳಿಂದ. ಆ ಕೆಟ್ಟ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವಾಗಲಿ ನಾವಾಗಲಿ ಆಗಬಾರದೆಂಬ ಸವಿನಯ ಪ್ರಾರ್ಥನೆಯೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ.